ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿಗೆ ಯುವಕನೋರ್ವ ಮುತ್ತಿಟ್ಟಿರುವಂತಹ ಪ್ರಕರಣ. ನೆಟ್ಟಾರು ಹತ್ಯೆ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಶಾಫಿ ಬೆಳ್ಳಾರೆ ಬೆಳ್ತಂಗಡಿ ನ್ಯಾಯಾಲಯದ ಆವರಣದಲ್ಲಿ ಪೊಲೀಸರ ಭದ್ರತೆಯ ನಡುವೆಯೂ ಕೂಡ ಯುವಕ ಬಂದು ಮುತ್ತಿಟ್ಟಿದ್ದಾನೆ. ಶಾಫಿ ಬೆಳ್ಳಾರೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಪರಪ್ಪನ ಅಗ್ರಹಾರ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಮಯ ಇದಾಗಿತ್ತು. 2017ರಲ್ಲಿ ಆರ್ಎಸ್ಎಸ್ ಹಾಗೂ ಕಲ್ಲಡ್ಕ ಭಟ್ ವಿರುದ್ಧ ಭಾಷಣ ಮಾಡಿದಂತಹ ಆರೋಪ ಪ್ರಕರಣ ಸಂಬಂಧ ಈತನನ್ನು ಅರೆಸ್ಟ್ ಮಾಡಲಾಗಿತ್ತು. ಈ ಸಂಬಂಧ ಬೆಳ್ತಂಗಡಿ ಕೋರ್ಟ್ಗೆ ಬಾಡಿ ವಾರೆಂಟ್ ಮೂಲಕ ಹಾಜರುಪಡಿಸಲಾಗಿದೆ. ಪ್ರವೀಣ್ ನೆಟ್ಟಾರು ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಆರೋಪಿ ಈತ. ಎಸ್ಡಿಪಿಐನ ಮುಖಂಡರಾಗಿರೋ ಶಾಫಿ ಬೆಳ್ಳಾರೆ ನೋಡಲು ಸಹಚರರು ಬಂದಿದ್ದಾರೆ. ಈ ಹೊತ್ತಿನಲ್ಲೇ ಯುವಕನೋರ್ವ ಓಡ್ ಹೋಗಿ ಮುತ್ತಿಟ್ಟಿರುವಂತಹ ದೃಶ್ಯ ನೀವು ನೋಡಬಹುದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಕೋರ್ಟ್ಗೆ ಕರೆತರೋ ಸಂದರ್ಭದಲ್ಲಿ ಆತ ಬಂದು ಅವರಿಗೆ ಮುತ್ತಿಟ್ಟಿದ್ದಾನೆ. ಯಾರವರು, ಏನ್ ಕತೆ ಅಂತ ಗೊತ್ತಾ, ಅಥವಾ ಅವ್ರ ಸಹಚರರೇನು, ಅವರು ಏನಾಯ್ತಲ್ಲಿ? ದಿವ್ಯಾ, ಇದು ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆಯ ಪ್ರಕರಣದ ಆರೋಪಿ ಈತ ಶಫಿ ಬೆಳ್ಳಾರೆ ಅನ್ನುವಂತ ಸುಳ್ಯದ ನಿವಾಸಿ. ಈತ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದೆ, ಜೊತೆಗೆ ಮಾಸ್ಟರ್ ಮೈಂಡ್ ಆಗಿದ್ದೆ ಈ ಒಂದು ನೆಟ್ಟಾರ್ ಹತ್ಯೆ ಪ್ರಕರಣದಲ್ಲಿ. ಈತನಿಗೆ ಈಗಾಗಲೇ ಬಂಧನಕ್ಕೊಳಗಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ. ಆತನನ್ನ ಇಲ್ಲಿಗೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 2017ರಲ್ಲಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಭಾಷಣ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬೆಳ್ತಂಗಡಿ ಕೋರ್ಟಿಗೆ ಪೊಲೀಸರು ಹಾಜರುಪಡಿಸಲಿಕ್ಕೆ ಇದನ್ನ ಕರ್ಕೊಂಡು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲೇ ಗೇಟ್ ನ ಮುಂಭಾಗದಲ್ಲಿ ಸಾಕಷ್ಟು ಜನ ಸೇರಿದ್ರು. ಅದರಲ್ಲಿ ಒಬ್ಬ ಯುವಕ ಈ ರೀತಿ ಬಂದು ಹಣೆಗೆ ಮುತ್ತಿಟ್ಟಿರುವಂತದ್ದು. ಹಾಗಾಗಿ ಪೊಲೀಸರು ಆತನ ಯಾರು ಯುವಕ ಇದ್ದಾನೆ ಆತನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಆತ ಯಾರು ಅನ್ನೋದ್ರ ಬಗ್ಗೆ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮುಚ್ಚಿಟ್ಟಿದ್ದಾನೆ ಅನ್ನೋದ್ರ ಬಗ್ಗೆನೂ ಸ್ಥಳೀಯ ಬೆಳ್ತಂಗಡಿ ಪೊಲೀಸರು ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಈತ ಈ ಪ್ರಕರಣದಲ್ಲಿ ಆರೋಪಿ ಆಗಿರುವಂತ ಹಿನ್ನೆಲೆಯಲ್ಲಿ, ಈ ನೆಟ್ಟಾರು ಹತ್ಯೆ ಆಗಿರುವಂತ ಹಿನ್ನೆಲೆಯಲ್ಲಿ ಆತನಿಗೆ ಸಪೋರ್ಟ್ ಆಗಿ ಈ ರೀತಿಯಾಗಿ ಮಾಡಿದಾನ ಅನ್ನೋದ್ರ ಬಗ್ಗೆನೂ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಗೌತಮ